ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಉನ್ನತ ಅನುಭವ. ಅದಕ್ಕೆ ಆಧಾರವಾಗಿ ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯ 14 ಮತ್ತು 15ನೇ ವಚನ. ಅವರು ಜನರ ಗುಂಪಿನ ಬಳಿಗೆ ಬಂದಾಗ ಒಬ್ಬನು ಆತನ ಹತ್ತಿರಕ್ಕೆ ಬಂದು ಆತನ ಮುಂದೆ ಮೊಣಕಾಲೂರಿ ವಂದಿಸಿ, ಸ್ವಾಮಿ, ನನ್ನ ಮಗನನ್ನು ಕರುಣಿಸು, ಅವನ ಮೂರ್ಛೆ ರೋಗದಿಂದ ಬಹಳ ಕಷ್ಟಪಡುತ್ತಾನೆ, ಆಗಾಗ ಬೆಂಕಿಯಲ್ಲಿಯೋ ಆಗಾಗ ನೀರಿನಲ್ಲಿಯೋ ಬೀಳುತ್ತಿರುವನು. ನೋಡ್ರಿ, ಈಗ ಓದಿಕೊಂಡಂಥ ವಾಕ್ಯ ಭಾಗದ ಹಿನ್ನೆಲೆಯನ್ನು ನೋಡುವಾಗ ಅದರ ಹಿನ್ನೆಲೆ ವಾಕ್ಯದ ಭಾಗವನ್ನು ನಿಮಗೆ ನಾನು ವಿವರಿಸಿ ಹೇಳ್ತೇನೆ. ಯೇಸು ಸ್ವಾಮಿ, ಪೇತ್ರ, ಯಾಕೋಬ, ಯೋಹಾನರು 3 ಶಿಷ್ಯರು ರೂಪಾಂತರ ಬೆಟ್ಟದಿಂದ ಇಳಿದು ಬಂದಿದ್ದರು. ಈ ಬೆಟ್ಟದಲ್ಲಿ ಉಂಟಾದ ಅನುಭವ ಅವರ ಹೃದಯದಲ್ಲಿ ಇನ್ನೂ ನೀಗಿ ಹೋಗಿರಲಿಲ್ಲ. ಅಲ್ಲಿ ಮೋಶೆ, ಎಲಿಯನು ಯೇಸು ಸ್ವಾಮಿ ಜೊತೆ ಮಾತನಾಡ್ತಾ ಇದ್ದರು. ಅವರು ನೇರವಾಗಿ ಕಂಡಿದ್ದರು. ಯೇಸುವಿನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸುವುದನ್ನು ಕಂಡಿದ್ದರು. ಬಹಳ ಉನ್ನತ ಅನುಭವ. ಅದಕ್ಕೆ ಪೇತ್ರನ ಹೇಳಿದ, ಸ್ವಾಮಿ, ನಾವಿಲ್ಲೇ ಇದ್ದು ಬಿಡೋಣ, ನಿಮಗೊಂದು, ಎಲಿಯನಿಗೊಂದು ಮತ್ತು ಸ್ತೋತ್ರ ಮೋಶೆಗೊಂದು ಇಲ್ಲೇ ಮನೆ ಕಟ್ಟಿ ನಾವಿಲ್ಲೇ ಇದ್ದುಬಿಡೋಣ, ಈ ಬೆಟ್ಟದಲ್ಲೇ ಇದ್ದು ಬಿಟ್ರೆ ಎಂಥ ಉನ್ನತವಾದ ಅನುಭವ ಎಂಬುದಾಗಿ ಹೇಳಿದ. ಆದರೆ ಆ ಉನ್ನತ ಅನುಭವದಲ್ಲಿ ಅವರು ಇರಲಿಕ್ಕಾಗಲಿಲ್ಲ. ಈಗ ಕೆಳಗಡೆ ಬಂದಾಗ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕಾಗಿ ಒಬ್ಬ ತಂದೆ ಅವರ ಬಳಿಗೆ ಬಂದಿದ್ದಾನೆ. ನೋಡ್ರಿ, ಪ್ರತಿಯೊಂದು ಬೆಟ್ಟದ ಅನುಭವದ ನಂತರ, ಇನ್ನೊಂದು ಮಾತಿನಲ್ಲಿ ಹೇಳಬೇಕಾದ್ರೆ, ಉನ್ನತ ಅನುಭವದ ನಂತರ ನಿಶ್ಚಯವಾಗಿ ಒಂದು ತಗ್ಗಿನ ಕಣಿವೆಯ ಅನುಭವ ಇದ್ದೇ ಇರುತ್ತದೆ. ಇಲ್ಲಿ ರೂಪಾಂತರದ ಒಂದು ಅನುಭವ, ಉನ್ನತ ಅನುಭವ. ಕೆಳಗೆ ಬಂದಾಗ ಜನರು ಸಮಸ್ಯೆಗಳನ್ನು ತಂದಂಥ ಒಂದು ತಗ್ಗಿನ ಅನುಭವ. ಒಂದು ವೇಳೆ ಸುವಾರ್ತೆ ಕೂಟಕ್ಕೆ ಹೋಗಿ ಅಲ್ಲಿ ಪ್ರಸಂಗವನ್ನು, ಹೃದಯ ಸ್ಪರ್ಶಿಸುವ ಹಾಡುಗಳನ್ನು ಕೇಳಿ ಸಂತೋಷಿಸಿ ತಿರುಗಿ ಮನೆಗೆ ಸೇರುವಾಗ ಮನೆಯಲ್ಲಿ ಗಲಾಟೆಗಳು, ಮನೆಯಲ್ಲಿ ಗೊಂದಲಗಳು, ಅಯ್ಯೋ ಅಲ್ಲೇ ಇದ್ದರೆ ಚೆನ್ನಾಗಿತ್ತೆ, ಇದೇನು ಬಾಳು ಎಂಬುದಾಗಿ ನಾವು ಯೋಚಿಸುತ್ತೇವೆ. ಆ ಕೂಟಗಳಲ್ಲೇ ಇದ್ದರೆ, ಉಪವಾಸ ಪ್ರಾರ್ಥನೆಯಲ್ಲೇ ಇದ್ದರೆ, ಆಲಯದಲ್ಲೇ ಇದ್ದರೆ ಎಷ್ಟೋ ಸಂತೋಷ ಸಮಾಧಾನ, ಯಾಕಪ್ಪ ಮನೆಗೆ ಬಂದಿದ್ದೇನೆಂಬುದಾಗಿ ಹೇಳುವವರು ಇದ್ದಾರೆ. ಹಾಗಲ್ಲ, ಪ್ರತಿಯೊಬ್ಬರ ಜೀವಿತದಲ್ಲಿ ಉನ್ನತ ಅನುಭವವೂ ಇರಬೇಕು, ತಗ್ಗಿನ ಅನುಭವವೂ ಇರಬೇಕು. ಯೇಸು ಸ್ವಾಮಿ ದೀಕ್ಷಾಸ್ನಾನ ಮಾಡಿಸಿಕೊಂಡ ಕೂಡಲೇ ಪರಲೋಕ ತೆರೆಯಲ್ಪಡ್ತಾರೆ. ದೇವರು ಮಾತನಾಡಿದರು, ಇಗೋ ಈತನು ನನ್ನ ಮಗನು, ಈತನನ್ನು ಮೆಚ್ಚಿದ್ದೇನೆ, ಪಾರಿವಾಳವು ಸ್ತೋತ್ರ ಯೇಸು ಸ್ವಾಮಿಯ ಮೇಲೆ ಇಳಿದು ಬಂತೆಂಬುದಾಗಿ ನಾವು ನೋಡ್ತೇವೆ. ಇದು ಬಹಳ ಉನ್ನತ ಅನುಭವ. ಅದಾದ ನಂತರ ನೆಕ್ಸ್ಟ್ ನೋಡುವಾಗ ಯೇಸು ಸ್ವಾಮಿ 40 ದಿವಸ ಉಪವಾಸ ಮಾಡಿದರು. ಅದು ಉನ್ನತ ಅನುಭವ. ಅದಾದ ನಂತರ ಯೇಸು ಸ್ವಾಮಿಗೆ ಶೋಧನೆ ಬಂತು. ಸೈತಾನನು ಶೋಧಿಸುವುದಕ್ಕಾಗಿ ಯೇಸುವಿನ ಬಳಿಗೆ ಬಂದನು. ನೋಡ್ರಿ, ಉನ್ನತ ಅನುಭವದ ನಂತರ ತಗ್ಗಿನ ಕಣಿವೆಗಳ ಹಾಗೆ, ನಮಗೆ ಉಸಿರಿ ಕಟ್ಟುವ ಹಾಗೆ ಶೋಧನೆಗಳು ನಮಗಾಗಿ ಕಾಯ್ದುಕೊಂಡಿರುತ್ತದೆ. ಯೇಸು ಕ್ರಿಸ್ತನು ಸೈತಾನನನ್ನು ಸ್ತೋತ್ರ ದೇವರ ವಾಕ್ಯದಿಂದ ಜಯಿಸಿದರು. ರೂಪಾಂತರ ಬೆಟ್ಟದಿಂದ ಕೆಳಗೆ ಇಳಿದು ಬಂದ ಶಿಷ್ಯರಿಗೆ ಮೂರ್ಛೆ ರೋಗದಿಂದ ಕಷ್ಟಪಡುತ್ತಾ ಇದ್ದ ಆ ಮಗನಿಗೆ ಏನು ಮಾಡಬೇಕೆಂಬುದಾಗಿ ತಿಳಿಯಲಿಲ್ಲ. ಆದರೆ ಯೇಸು ಸ್ವಾಮಿ ಸ್ತೋತ್ರ ಅಲ್ಲಿ ಗದರಿಸಿ ಅವರ ಮಗನಿಗೆ ದೇವರು ಬಿಡುಗಡೆ ಕೊಟ್ಟರು. ಯೇಸು ಕ್ರಿಸ್ತನ ಉನ್ನತ ಅನುಭವದ ನಂತರ ಬಂದ ತಗ್ಗಿನ ಕಣಿವೆಯ ರೀತಿಯ ಆ ಶೋಧನೆಗಳು, ಸಮಸ್ಯೆಗಳನ್ನು ಯೇಸು ಸ್ವಾಮಿ ಸುಲಭವಾಗಿ ಸಂಧಿಸಿದರು. ಆ ಸಮಸ್ಯೆಗಳನ್ನು ನೀಗಿಸಿದರು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ಈ 2 ಅನುಭವಗಳನ್ನು ಒಂದು ಸಮತೋಲನವಾಗಿ ತೆಗೆದುಕೊಂಡು ಹೋಗಬೇಕು. ಬರೀ ಉನ್ನತ ಅನುಭವ ಅಲ್ಲ, ಬರೀ ತಗ್ಗಿನ ಅನುಭವ ಅಲ್ಲ, ಎರಡೂ ನಮ್ಮ ಜೀವಿತದಲ್ಲಿ ಬರುತ್ತದೆ. ಉನ್ನತ ಅನುಭವದಲ್ಲಿ ಇರುವಾಗ ಆ ಅನುಭವ ಅನುಭವಿಸ್ರೆ, ತಗ್ಗಿನ ಅನುಭವಕ್ಕೆ ಬರುವಾಗ ಪ್ರತಿ ಶೋಧನೆಗಳನ್ನು, ಸಮಸ್ಯೆಗಳನ್ನು ಸಂಧಿಸಿ ನಿಮ್ಮ ಜೀವಿತದಲ್ಲಿ ಜಯ ಹೊಂದಿ ಮುಂದಕ್ಕೆ ಹೋಗ್ರೆ ಸ್ತೋತ್ರ ಅಂಥ ಅನುಭವದಲ್ಲಿ ದೇವರು ನಿಮ್ಮನ್ನು ನಡೆಸಲಿ. ಕೆಲವರು ಏನು ಬಯಸ್ತಾರೆ ಗೊತ್ತಾ? ಬರೇ ಉನ್ನತ ಅನುಭವ. ಕೆಲವರು, ಅಯ್ಯೋ ಪಾಸ್ಟರ್ ಬರೇ ತಗ್ಗಿನ ಅನುಭವ. ನಾನು 2 ಅನುಭವಗಳು ಸಹ ನಮ್ಮನ್ನು ಉನ್ನತ ಸ್ಥಿತಿಗೆ ಕೊಂಡೊಯ್ಯುವಂಥದ್ದಾಗಿದೆ. 2 ಅನುಭವವೂ ಸಹ ಕ್ರೈಸ್ತ ಜೀವಿತದಲ್ಲಿ ಬರಬೇಕಾಗಿದೆ. ಹಾಗಿರುವುದಾದರೆ ಆ ಉನ್ನತ ಅನುಭವದಲ್ಲಿ ನಡೆಯುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಅದರೊಂದಿಗೆ
ನಮ್ಮ ಜೀವಿತದಲ್ಲಿ ಬರುವ ಪ್ರತಿಯೊಂದು ಸಮಸ್ಯೆಗಳನ್ನು ಸಂಧಿಸುವ ಅನುಭವದಲ್ಲಿ ಕೂಡ ನಾವು ಸಕಲ ಕಾರ್ಯಗಳನ್ನು ಯೇಸುವಿನ ನಾಮದ ಬಲದಲ್ಲಿ ನಾವು ಜಯಿಸೋಣ. ದೇವರು ತಾನೇ ನಿಮಗೆ ಸಹಾಯ ಮಾಡಿರಿ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನೀನು ಜಲರಾಶಿ ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರ್ತೇನೆ, ನದಿಗಳನ್ನು ದಾಟಿ ಹೋಗುವಾಗ ಅವು ನಿನ್ನನ್ನು ಮುಳುಗಿಸುವುದಿಲ್ಲ, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ನದಿಗಳೆಂಬ ಸಮಸ್ಯೆಗಳೆಂಬ ಉರಿ ಎಂಬ ಅನುಭವಗಳಲ್ಲಿ ನಡೆಯುವಾಗ ದೇವರು ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಸಂಗಡ ಇದ್ದೇನೆ. ಹಾಗಾದರೆ ದೇವರು ನಮ್ಮ ಸಂಗಡ ಇದ್ದು ನಮ್ಮನ್ನು ನಡೆಸುವವರಾಗಿದ್ದಾರೆ. ನೋಡ್ರಿ, ನಾವು ಬೆಂಕಿಯ ಉರಿಯಲ್ಲಿ ನಡೆಯುವಾಗ ಅವರು 4ನೇ ವ್ಯಕ್ತಿಯಾಗಿ ಬಂದು ನಮ್ಮನ್ನು ಕಾಪಾಡ್ತಾರೆ. ಬೆಂಕಿಯ ವಾಸನೆ ಕೂಡ ಬೀಸದಂತೆ ನಮ್ಮನ್ನು ಸುರಕ್ಷಿತವಾಗಿ ಹೊರತರುತ್ತಾರೆ. ಅಂಥ ಅನುಭವದಲ್ಲಿ ದೇವರು ನಮ್ಮನ್ನು ನಡೆಸಲಿ. ನಾವು ದೇವರನ್ನ ಆತುಕೊಳ್ಳೋಣ, ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನಮ್ಮ ಜೀವಿತದಲ್ಲಿ ಅಪ್ಪ ಒಂದು ಉನ್ನತ ಅನುಭವವನ್ನು ಕೊಡ್ರಿ. ಕೇವಲ ಆ ಉನ್ನತ ಅನುಭವದೊಂದಿಗೇ ಇರದೆ ನಮ್ಮ ಜೀವಿತದಲ್ಲಿ ಬರುವ ಸಕಲ ಶೋಧನೆಗಳನ್ನು, ಸಮಸ್ಯೆಗಳನ್ನು, ಹೋರಾಟಗಳನ್ನು ಗೆಲ್ಲಲಿಕ್ಕೆ ನಿಮ್ಮ ಬಲವನ್ನು ಕೊಡ್ರಿ ಅಪ್ಪ. ಏನೇ ಬಂದರೂ ಅದನ್ನು ಎದುರಿಸಲು ನಮಗೆ ಸಹಾಯ ಮಾಡಿರಿ. ನಾನು ನಿಮ್ಮ ಸಂಗಡ ಇರ್ತೇನೆಂಬುದಾಗಿ ವಾಗ್ದಾನ ಮಾಡಿದ್ದೀಯ, ನಿನ್ನ ಜನರ ಸಂಗಡ ಇರ್ರಿ. ಈ ವಾಕ್ಯವನ್ನು ದೇವರೇ ಸ್ತೋತ್ರ, ಈ ವಿಡಿಯೋವನ್ನು ವಾಚ್ ಮಾಡಿದ ಎಲ್ಲ ದೇವ ಜನರನ್ನು, ಅವರ ಕುಟುಂಬಗಳನ್ನು ಬ್ಲೆಸ್ ಮಾಡಿರಿ, ಕೃಪೆಯಿಂದ ತುಂಬಿಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ಆ ಉನ್ನತ ಅನುಭವದಲ್ಲಿ ಹಾದು ಹೋಗೋಣ. ಅದರೊಂದಿಗೆ ಬರುವ ಸಮಸ್ಯೆಗಳು, ಶೋಧನೆಗಳನ್ನು ಸಹ ನಾವು ಜಯಿಸಿ ಮುಂದುವರಿಯೋಣ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.